ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಮೂಲಂಗಿ ಗ್ರೇವಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮೂಲಂಗಿನ ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕುಕ್ಕರ್ ಕಾದಿದೆ. ನಾನು ಅದಕ್ಕೆ 1 ಸ್ಪೂನ್ಗೂ ಕಡಿಮೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅಂತ ಅಂದ್ಕೊಳ್ಳಿ. ಎಣ್ಣೆ ಕಾದಿದೆ. ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆನ ಸೇರಿಸಬಾರ್ದು. ಈಗ ನಾನು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ಮನೇಲೇ ಮಾಡಿರೋದು. ಈರುಳ್ಳಿ ಬಾಡಿದೆ. ಈಗ ನಾನು 3 ಟೇಬಲ್ ಸ್ಪೂನು ಹೆಸರುಬೇಳೆ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 1 ನಿಮಿಷ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಮೂಲಂಗಿನ ಹಾಕೋತಾ ಇದ್ದೀನಿ. ನಾನು ಇದಿಷ್ಟು ಪ್ರೋಸೆಸ್ಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಂಪ್ಲೀಟಾಗಿ ಮಾಡಿರೋದು. ಇದು 1 ನಿಮಿಷ ಅಥವಾ 2 ನಿಮಿಷ ನಿಮಗೆ ಅದು ಹಸಿ ಸ್ಮೆಲ್ ಹೋಗೋರಷ್ಟು ಮಾತ್ರ ಫ್ರೈ ಮಾಡ್ಕೊಳ್ತೀನಿ. ಹಸಿ ಸ್ಮೆಲ್ ಹೋಗಿದೆ ಅಂತಂದಮೇಲೆ ನಾನು ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಆಲ್ಮೋಸ್ಟ್ 2-3 ಮಿನಿಟ್ಸ್ ಆಯಿತು. ಸ್ವಲ್ಪ ಬಾಡಿದೆ. ನಾನು ಇದಕ್ಕೆ ನಮ್ಮನೇಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಬಳಸ್ತಾ ಇದ್ದೀನಿ. 1/4 ಸ್ಪೂನ್ನ ಹಾಕಿದ್ದೀನಿ ಅಷ್ಟೇ. ನಾನು ಖಾರ ನೋಡ್ಕೊಂಡು ಹಾಕೋಬೇಕು ಸಾಂಬಾರ್ದು. ನಾನು ವೆಜ್ಗಾಗಲಿ ನಾನ್ ವೆಜ್ಗಾಗಲಿ ಸಾಂಬಾರು ಪೌಡ್ರನ್ನ ಬಳಸೋದು ಇದನ್ನೇ. ನಾನು ಈಗ ಆಲ್ರೆಡಿ ಸಾಂಬಾರು ಪೌಡ್ರ್ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಹಾಕಿದ್ದೀನಿ, ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/4 ಸ್ಪೂನು ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೂಲಂಗಿನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಅದೇನಾಗುತ್ತೆ, ತಿಳಿ ಥರ ಫೀಲ್ ಆಗಿಬಿಡುತ್ತೆ. ಈಗ ಹೆಸರುಬೇಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ, ಬಟ್ ಮೂಲಂಗಿನೂ ನೀರು ಬಿಟ್ಕೊಳ್ಳೋದ್ರಿಂದ ನಾನೇನು ಮಾಡ್ತೀನಿ, ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಅದು ಮುಳುಗುವಷ್ಟು ಚೆನ್ನಾಗಿ ಕುಕ್ ಆಗಬೇಕಲ್ಲ, ಆ ಕಾರಣಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ತಿಳಿಯಾಗಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋ ರೆಸಿಪಿ ಇದು, ಮತ್ತು ಅಷ್ಟೇ ತುಂಬ ರುಚಿಯಾಗಿ ಕೂಡ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಚಪಾತಿ ಮತ್ತು ರೈಸು ಎರಡಕ್ಕೂ ಚೆನ್ನಾಗಿರುತ್ತೆ. ಇದನ್ನು ನಾನು 3 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ಇಷ್ಟೊತ್ತು ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ, ನಾನೀಗ ಮೀಡಿಯಮ್ ಫ್ಲೇಮ್ಗೆ ಇಡ್ತೀನಿ. ಇದು 3 ವಿಷಲ್ ಕೂಗಿಸ್ಕೋಬೇಕು, ಯಾಕಂದರೆ ಅದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು. ಸೊ ಹಂಗಾಗಿ ನಾನು ಇದನ್ನು 3 ವಿಷಲ್ ಕೂಗಿಸ್ಕೊಳ್ತೀನಿ. ಕಂಪ್ಲೀಟಾಗಿ ನೀಟಾಗಿ ಕುಕ್ ಆಗಿದೆ. ಅದನ್ನು ಎಷ್ಟು ಸಾಧ್ಯ ಅಷ್ಟು ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನು. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ನಾನು ಮೊದಲೇ ಹೇಳ್ದಾಗೆ, ಜೊತೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.